ಬುದ್ಧಿಯಾರ ಬುದ್ಧಿಯಾರ ಹಾಂ ಗಂಗಣ್ಣ ಬಂದೇನಪ್ಪ ಅಂದಂಗೆ ಏನಂದ್ರೆ ಗಂಗಣ್ಣನ ಹೇಳ್ರಿ ಬುದ್ಧಿಯಾರ ಏನಾಗಬೇಕಿತ್ರಿ. ಏನಿಲ್ಲಪ್ಪ ನಮ್ಮ ಶಿವಾನಿ ಏನ ಗಾಡಿ ಕಲಿತಾಳಂತ ನಾಳೆ ಹೊಸ ಗಾಡಿನ ಬರ್ತಾ. ಕಾಕ ನನಗಂತೇಳಿ ಹೊಸ ಗಾಡಿ ಬುಕ್ ಮಾಡಿಯಾ? ಹೂನವ ಹೊಸ ಗಾಡಿನ ಬುಕ್ ಮಾಡೀನಿ. ಸೈಕಲ್ ಈಗೇನು ಕಲಿತಿದ್ದಿ, ಸೈಕಲ್ ಕಲಿಯೋ ವಯಸ್ಸನ್ನೇ ಕಲಿಬೇಕು. ಇಷ್ಟು ದೊಡ್ಡ ಕ್ಯಾನ್ಮಾಗ ಏನಾರ ಸೈಕಲ್ ಕಲಿತಾರನ ತಂಗಿ, ಬೇಡ ಅದಕ್ಕೆ ಗಾಡಿನ ಬುಕ್ ಮಾಡೀನಿ. ನಾಳೆ ಸಂಜೆ ಮುಂದೆ ತಂದು ಬಿಡ್ತಾರೆ, ಪೂಜೆ ಮಾಡಿಸಿ ತೊಗೊಂಬರ್ತಾರೆ ಗುಡಿಗೆ ಹೋಗಿ. ಏನು ಕರೆನಾ ಕಾಕ? ಹೂನವ್ವ ತಡಿ ಒಂದು ನಿಮಿಷ, ಗಂಗಣ್ಣನ ಹತ್ರ ಮಾತಾಡಲೆ ನಿನ್ನ ಹತ್ರ ಮಾತಾಡಲೆ? ಮಾತಾಡ್ ಗಂಗಣ್ಣನ ಹತ್ರನ ಮಾತಾಡ. ಹೇಳ್ರಿ ಬುದ್ಧಿಯಾರ. ಅದ ಆಕೆಗೆ ಒಂದಿಟ್ಟು ಗಾಡಿ ಹೆಂಗೆ ಹೊಡೆಯೋದು ಏನು ಅದು ಒಂಚೂರು ಹೇಳ್ಕೊಡ್ಬೇಕಾ. ನಿನ್ನ ಮಗ ಗುಡಿಸ್ಕೊಂಡು ಹೋಗಿರ್ತಾನೆ, ನಾನು ನೋಡೀನಿ. ಅದಕ್ಕೆ ನಿನ್ನ ಮಗನಿಗಿನ್ನ ಚಲೋ ಯಾರೂ ಇಲ್ಲ, ನಮಗೂ ಯಾರಿಗೂ ಹಂಗಿಲ್ಲ. ಒಂದು ತಾಸು ದಿನ ಸಂಜೆ ಮುಂದೆ ಒಂದು 7 ಗಂಟೆಯಿಂದ 8 ಗಂಟೆವರೆಗೂ ಆಕೆವೆಲ್ಲ ಹೋಮ್ವರ್ಕ್ ಮಾಡಿ ಬರ್ತಾಳೆ. ಒಂದು ತಾಸು ಆಕೆ ಗಾಡಿ ಕಲಿಯೋವರೆಗೂ ನಿನ್ನ ಮಗ ಕಲಿಸ್ಬೇಕು ನೋಡು. ಹೇಳು ಏನು? ಹೌದ್ರಿ ಬುದ್ಧಿಯಾರ, ಆತಲ್ರಿ ಹೇಳ್ತೀನಿ, ಬರ್ತೀನಿ ರೀ. ಎಲ್ಲ ಇವನ ನೀನ್ರಲ್ಲೇ ಗಂಗಣ್ಣ ಅಂತ ಅವಸರ ಏನೈತಿ? ಒಂದು ನಿಮಿಷ ತಡ್ಕ, ಪೂರ ಮಾತಾಗಿಲ್ಲ ನೀವು. ಹಂಗಲ್ರಿ ಬುದ್ಧಿಯಾರ, ಆಗಲೇ ಹೊತ್ತು ಭಾಳ ಆತಲ್ರಿ, ಅದಕ್ಕೆ ಮನೆ ಕಡೆ ಹೊಂಟಿದ್ನಾಡ್ರಿ. ಹೇಳ್ರಿ ಬುದ್ಧಿಯಾರ. ನಮ್ಮ ಎತ್ತೆಲ್ಲ ಕಟ್ಟಿಯ ದಂಧಕ್ಕೆ ಆಗದವ, ಮೇವು ಹಾಕಿಯ ನೀರಿಟ್ಟಿಯ, ಅದೆಲ್ಲ ಚಂದಾಗ ಸೀರೆವಿಲ್ ದಂಧಕ್ಕೆ ಓಸು. ಎಂಥ ಮಾತ್ರಿ, ನಮಗೆ ಅನ್ನ ಕೊಡೋ ತಾಯಿ ರೀ ಅದು. ನಾವು ಎತ್ತು ಎಮ್ಮಿ ಕರ ಎಲ್ಲನೂ ದಂಧಕ್ಕೆ ಬಿಟ್ಟು ಹೋಗಿ ನೀರು ಮೇವು ಹಾಕಿದ ಮ್ಯಾಗನ ನಾನು ನನ್ನ ಮನೆ ಕಾಣದ್ರಿ. ಆಗ ನಾನಾರ ಹೋಗಿ ಹೆಂಗೆ ಮಕ್ಕೊಳ್ರಿ ಮನ್ಯಾಗ, ಹೌದಲ್ರಿ? ಎಲ್ರಿಗೂ ನಮಸ್ಕಾರ ರೀ. ನಾನು ಮೇ ಬಿ ನಾಳೆ ವಿಡಿಯೋ ಬರಲ್ಲ, ಯಾಕಂದರೆ ನಾಳೆ ನಾನು ಶ್ರೀಶೈಲ ಮತ್ತು ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಐತಿ. ಇವತ್ತು ರಾತ್ರಿನ ಬಿಡ್ತೀವಿ. ನಂಗೆ ನಮ್ಮ ಮನೆಯವ್ರು ಬಂದಾರ್ರಿ ಇವತ್ತು ಬೆಳಗ್ಗೆ, ಹಂಗಾಗಿ ಸ್ವಲ್ಪ ನಾನು ಬ್ಯುಸಿ ಆಗೀನಿ. ವಿಡಿಯೋದೊಳಗೆ ವ್ಯತ್ಯಯ ಆಗ್ತೈತಿ, ದಯವಿಟ್ಟು ಕ್ಷಮಿಸ್ರಿ. 1-2 ದಿನ ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ನಾನು ಸೋಮವಾರದಿಂದ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಈಗೇನು ಬಟ್ಟೆ ಅಂಗಡಿಗೆ ಏನಂತ ಗಿರಕ್ಕಿರಂಗಿಲ್ಲ, ಲಘು ಬರ್ತಾನಲ್ಲ ನಿನ್ನ ಮಗ. ಇದು ಹೆಂಗೂ ಹಾಫ್ ಸೀಸನ್ನ, ಈಗೇನಂತ ಏನಿರೋದಿಲ್ಲ. ಒಂದೀಟು ಲಘು ಬಂದು ನನ್ನ ಮಗಳಿಗೆ ಗಾಡಿ ಕಲಿಸ್ಕೊಡು ಅಂತ ಹೇಳು. ನಾನಂತರೂ ಹೋಗಿ ಹೇಳ್ತೀನಿ ರೀ ಸೌಕರ, ಹಿಂಗೆ ಸಣ್ಣವ್ರಿಗೇನೋ ಗಾಡಿ ಕಲಿಸ್ಬೇಕಂತಪ್ಪ, ಹಿಂಗೆ ಸಂಜೆ ಮುಂದೆ ಹೋಗಿ ಒಂದಿಟ್ಟು ಕಳಿಸು ಅಂತಂದು ಹೇಳಿ ಕಳಿಸ್ಕೊಡ್ತೀನಿ ತೋರಿ. ಮತ್ತು ಪುಕ್ಷಟ್ಲೇನು ಕಲಿಸ್ತಾನಂತಂದು ಮತ್ತು ದಿಮಾಕ ತೋರ್ಬೇಡ ಅಂತಂದು ನಿನ್ನ ಮಗ್ಗ. ಯಾಕಂದ್ರೆ ನಾನು ನೋಡಕತ್ತೀನಿ ನಿನ್ನ ಮಗನ ದಿಮಾಕನಾಗೈತಿ. ಹೌದು ಬುದ್ಧಿಯರ, ಹಂಗೇನಿಲ್ರಿ, ಅವ ಒಂದು ಸ್ವಲ್ಪ ಬರ್ತಾನಲ್ರಿ, ಅವಂಗೂ ಸಾಕಾಗಿರತ್ತೆ. ಹಾಗಾಗಿ ಒಲ್ಲೆ ಅಂದ್ರೂ ನಾ ಹೇಳ್ತೀನಿ ರೀ, ನಾ ಹೇಳಿ ಕಳಿಸ್ತೀನಿ ರೀ. ಹೇಳಿ ಕಳಿಸು, ಹೋಗು. ಆತ್ರಿ ಬುದ್ಧಿಯರ, ಬರ್ಲ್ರಿ. ನನ್ನೊಂದಿಟ್ಟು ಕೆಲಸ ಐತವ, ಹೊರಗೆ ಹೋಗಿ ಬರ್ತೀನಿ. ಅವ ಬಂದಂದ್ರೆ ನಾನು ನನಗೆ ಒಂದು ಫೋನ್ ಮಾಡು, ಬರ್ತೀನಿ ನಾನು. ಏನು ಹೇಳಿ ಅಲ್ಲ ಕಾಕ, ಬರ್ತಾ ನಾಳೆ ಬಾ ಅಂತಂದು ಹೇಳಿ ಅಲ್ಲ. ಟೈಮು ಹೇಳಿಬಿಟ್ಟು 7:30 8:30 ಅಂತಂದು ಆತಾಳ. ಬರ್ತಾನೆ. ನೀ ಹೇಳಿದ್ಮ್ಯಾಗ ಬರ್ದಂಗಿರ್ತಾನೇನು? ಆಯ್ತವ, ನಾ ಹೋಗಿ ಬರ್ಲಾ ಮಗಳ? ಹ್ಞೂ ಕಾಕ, ಆತ. ಒಳಗೆ ಹೋಗವಾ, ತಂಡಿಗಳೈತಿ. ಹ್ಞೂ ಕಾಕ. ನಾಳೆ ಹೊಸ ಗಾಡಿ ಬರುತ್ತಾ ಅಷ್ಟ ಅಲ್ದ? ರಾಮು ನಂಗೆ ಹೇಳ್ಕೊಳಕ್ಕೆ ಬರ್ತಾನೆ. ಪೂಜೆ ಮಾಡಿ ನಾಳೆ ಸಾಯಂಕಾಲ ಅಂದ್ರಲ್ಲ ಕಾಕ. ಆವಾಗ ಮುಂದೆ ನಾನು, ಹಿಂದೆ ರಾಮು. ಹೊಡೆ ಕಲಿಸ್ಬೇಕು ಅಂದ್ರೆ ಹಿಡ್ಕೊಳಕ್ಕೆ ಬೇಕಲ್ಲ ಮತ್ತೆ. ಅದು ಯಾವುದೈತಲ್ಲ ಸಾಂಗ್? ಬೆಳಕಿತ್ತು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಅಲ್ಲಲ್ಲ ಹಿಂದೆ ಕೂತಿದೆ, ನಿನ್ನ ಕಂಡ ಕನಸು ಬ್ಲ್ಯಾಕ್ ಆ್ಯಂಡ್ ವೈಟು ಈಗ ಬಣ್ಣವಾಗಿದೆ, ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ, ಕನಸಲ್ಲಿ ಅಯ್ಯಯ್ಯೋ. ಅಕ್ಕ ನೀನೊಬ್ಬಕ್ಕೆ ಏನು ಮೇಡಮ್ಮರು ಭಾಳ ಅಂದ್ರೆ ಭಾಳ ಖುಷಿಯಿಂದ ಅದು ಬೆಳಗ್ಗೆದ್ದು ಯಾರ ಮುಖವ ಅಂತ ಹಾಡಾಡಕತ್ತೀರಿ? ಏನು ವಿಶೇಷ? ಯಾಕೆ ಈ ಸಂಭ್ರಮ? ಯಾಕಂದ್ರೆ ನೀ ನನ್ನ ಫೇವ್ರೆಟ್ ಕಸಿನ್ ಅಲ್ಲ. ನನ್ನ ಫೇವ್ರೆಟ್ ಕಸಿನ್ ಬಂದಾಳ ಅಂತಂದ್ರೆ ನಂಗೆ ಖುಷಿ ಆಗುತ್ತಲ್ಲ, ಅಫ್ಕೋರ್ಸು. ಹಂಗೆ ನೀ ಬಂದಿರೋದಕ್ಕೆ ನಂಗೆ ಭಾಳ ಖುಷಿಯಾಗಿ ಈ ಸಾಂಗ್. ಇದೆಲ್ಲ ನನ್ನ ಮುಂದೆ ಹೇಳ್ಬಿಡಮ್ಮ, ನಿನ್ನ ಏಜ್ ದಾಟ್ಕೊಂಡೆ ನಾನು ಬಂದಿರೋದು. ಖರೆ ಹೇಳು, ನನ್ನ ಜೊತೆಗೆ ಮಾತಾಡಕತ್ತಿದ್ದಿ, ಗಂಗಣ್ಣನ ಅಂತ ಎದ್ದು ಬಂದು. ಗಂಗಣ್ಣ ಅಂತೂ ನಂಗೆ ಗೊತ್ತು ಬಿಡು, ನಾನು ಯಾವಾಗ ಬಂದರೂ ಮನೆಯಾಗ ಇರ್ತಿದ್ದ. ಗಂಗಣ್ಣ ಶಾರಕ್ಕ ನನಗೆ ಗೊತ್ತು, ಆದ್ರೆ ಯಾವಾಗೂ ಇಲ್ದಿರೋ ಎಕ್ಸೈಟ್ಮೆಂಟು ಇವಾಗೇನು? ಅಯ್ಯೋ ಅಕ್ಕ,
ಆ ಥರ ಏನಿಲ್ಲ. ಏನು ವಿಷಯ ಅಂದ್ರೆ ನಾಳೆ ನಂಗೆ ಕಾಕ ಹೊಸ ಗಾಡಿ ಕೊಡಿಸ್ತಾನಂತ. ನಾನು ಬರೀ ಸೈಕಲ್ ಕಲ್ಸಕ್ಕೆ ನಂಗೆ ಸಹಾಯ ಮಾಡು ಅಂತ ಹೇಳಿದ್ದೆ ಕಾಕಾಗ. ಅಂದ್ರೆ ಅವ ರಾಮು ಅದಾನಲ್ಲ, ಅವ ನಂಗೆ ಸೈಕಲ್ ಕಳಿಸ್ಕೊಡು ಕಾಕ, ನಂಗೆ ಯಾರೂ ಇಲ್ಲ, ನಂಗೆ ಕಲಿಯೋಕ್ಕಾಗಲ್ಲ ಒಬ್ಬಕ್ಕೆ ಅಂತಂದಿದ್ದೆ. ನೋಡಿದ್ರೆ ಕಾಕ ಈ ವಯಸ್ಸಿನಾಗ ಏನವ ಸೈಕಲ್ ಕಲಿತಿದ್ದಿ, ಮೊದಲು ಗಾಡಿನ ಕಲಿತ್ಬಿಡು, ಹೊಸ ಗಾಡಿನ ಕೊಡಿಸ್ಬಿಡ್ತೀನಿ ಅಂದರು. ಅದಕ್ಕೂ ಖುಷಿ ಆಗಿತ್ತು ಅಷ್ಟ. ಅಯ್ಯಯ್ಯಯ್ಯೋ. ಆಮೇಲೆ ಇನ್ನೇನು ಗಾಡಿ ಕಲಿತೀನಿ ಆರಾಮಾಗಿ ಬೈಕ್ನಾಗ. ನಾನು ಶ್ರುತಿ ಮಸ್ತ್ ಝುಮ್ ಅಂತೇಳಿ ಸ್ಕೂಲಿಗೆ ಗಾಡಿ ತೊಗೊಂಡು ಹೋಗ್ತೀನಿ. ಮುಂದೆ ವರ್ಷದಿಂದ ಕಾಲೇಜು, ಮತ್ತೆ ನಂಗೆ ಬೇಕೇ ಬೇಕಾ ಗಾಡಿ. ಯಾಕಂದ್ರೆ ನಮ್ಮೂರಾಗಂಕರು ಯಾವ ಕಾಲೇಜ್ ಇಲ್ಲ, ಹೋದ್ರೂ 2 ಕಿಲೋಮೀಟ್ರ್ ದಾಟಿನೇ ಹೋಗಬೇಕು. ಅವಾಗೂ ಚಲೋನೇ ನಂಗೆ. ಬಿಡ, ನನಗೇನು ಚಿಂತಿಲ್ಲಪ್ಪ ಗಾಡಿ ಕಲ್ತ್ಬಿಟ್ರೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತೇನಕ್ಕ, ಯಾವಾಗಿಂದ ಈ ಆಧಾರ್ ಕಾರ್ಡಿಗೆ ಇದ್ದವ್ರಿಗೆ ಫ್ರೀ ಅಂತ ಹೆಣ್ಮಕ್ಳಿಗೆ ಆಯ್ತು, ಅವಾಗಿಂದ ನಮ್ಮ ಸ್ಟೂಡೆಂಟ್ಗಳಿಗಂಕರು ದೊಡ್ಡದೊಂದು ಯಮಗಂಡ ಕಾಲನೇ ಚಲವಾಗ್ಬಿಡುತ್ತೆ. ಯಾಕಂಗಂತಿ? ಅಯ್ಯೋ, ಬೆಳಗ್ಗೆ ಸ್ಕೂಲ್ ಬಸ್ ಹತ್ತೋದು ಎಷ್ಟು ಕಷ್ಟಪಡಬೇಕು ಗೊತ್ತೇನೋ, ಸೀಟ್ ಇರಲ್ಲ, ನಿಂತ್ಕೊಂಡೇ ಹೋಗ್ಬೇಕು. ಸ್ಕೂಲ್ ಒಳಗೂ ಆ್ಯಕ್ಟಿವಿಟಿ ಮಾಡಿ ಅದೆಲ್ಲ ಮಾಡಿ ಬರೋದ್ರೊಳಗೆ ಸುಸ್ತಾಗಿರತ್ತಾ, ಬರಬೇಕಾದಾಗೂ ರಶ್ಶು, ನಿಂತ್ಕೊಂಡೇ ಬರಬೇಕು. ಮೊದಲೆಲ್ಲ ಹಿಂಗಿರ್ಲಿಲ್ಲಪ್ಪ, ಚಲೋ ಇತ್ತು. ಆಯ್ತಾ, ಮರೆಸ್ಬೇಡ. ಬರೀ ಗಾಡಿ ಬರ್ತಿರೋದಕ್ಕೆ ಇಷ್ಟು ಖುಷಿನಾ, ಅಥವಾ ಗಾಡಿ ಜೊತೆಗೆ ಬೇರೆ ಬಾಡಿನೂ ಬರುತ್ತಾ? ಏನೇನ ಹೇಳ್ಬೇಡಕ್ಕ, ಹೋಗು. ಹಲೋ ನಿಂತ್ಕೊಳ್ರಿ ಮೇಡಮರ, ಬರೀಲಿ. ಹಲೋ ಎಲ್ಲಿಗೆ ಹೊಂಟಿ? ಬಾ ಇಲ್ಲಿ. ಅಕ್ಕ, ನೀನೇ ಹೇಳಿದ್ ಬಾ. ಇದೆಲ್ಲ ನನ್ನ ಮುಂದೆ ನಾಟಕ ಬೇಡ, ಇರೋ ವಿಷಯ ಹೇಳು. ನೀನು ನನ್ನ ಫೇವ್ರೆಟ್ ಕಸಿನ್ನು ಅಂತಿದ್ದೀಯ, ಅಕ್ಕ ಅಂತ ಕರಿತಿದ್ದಿ. ಅಷ್ಟಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಫ್ರೆಂಡ್ಸ್ ಅಲ್ಲ. ಹೇಳು, ಏನಾದ ಶಿವಾನಿ? ನಿಜ ರಾಧಕ್ಕ, ಏನೂ ಇಲ್ಲ. ನಂಗೆ ಗಾಡಿ ಬರ್ತಿರೋದ ಖುಷಿ ಕರೆ. ನಂಗೆ ಅವ್ವ ಫೋನ್ ಮಾಡಿದಾಗ ನಿಮಗೆ ಏನೇನು ನೀವು ಮಾತಾಡ್ತೀರಿ ಎಲ್ಲನೂ ಹೇಳ್ತಾಳೆ. ಲಾಸ್ಟ್ ಟೈಮ್ ಅವ್ವನ ಹೇಳಿದ್ಲಂತ, ಆಕಿಗೆ ಒಂದು ಗಾಡಿ ಕೊಡಿಸ್ಬಿಡ್ರಿ, ಅಡ್ಡಾಡ್ತಾಳೆ, ಯಾಕೆ ಬಸ್ಸು ಅಂತಿದ್ರೆ, ಇಲ್ಲ ಆಕಿಗೆ ಹೊಡ್ಯಕ್ಕೆ ಬರಲ್ಲ, ಬೇಡ, ಇನ್ನೊಂದು ವರ್ಷ ಬೇಡ ಅಂದಾರ. ನೀನು ಅಂದಿದಿ ಅಂತಂದರು, ಬಸ್ನಾಗ ಅಡ್ಡಾಡ್ತೀನಿ ಅಂದಿದಿ ಅಂತಂದರು. ಗಾಡಿ ಹೊಡ್ಯಕ್ಕೆ ಬರಲ್ಲ, ಆಕಿಗೆ ಭಯ ಆಗುತ್ತಾ. ಈಗೇನು ಸಡನ್ನಾಗಿ ಗಾಡಿ ನೀನ ಕಲಿತೀನಿ, ಅದು ರಾಮುನೇ ಬೇಕು ಹಂಗ್ಯಾಕ? ಹಾಗೇನಿಲ್ಲಪ್ಪ, ಗಾಡಿ ಹೊಡ್ಯಕ್ಕೆ ಬರೋದ ಅವ್ರಿಗಲ್ಲ, ಹಂಗಾಗಿ ಅಷ್ಟ, ಇನ್ನೇನಿಲ್ಲ. ಶಿವಾನಿ, ಆಯ್ತಾಯ್ತು, ಈ ವಿಷಯ ಯಾರಿಗೂ ಹೇಳ್ಬೇಡ, ನಿನ್ನ ಮುಂದೆ ಹೇಳ್ತೀನಿ. ನೀನು ನಂಗೆ ಫ್ರೆಂಡ್ ಥರ ಅಂತ ಶೇರ್ ಮಾಡ್ತೀನಿ. ಶ್ರುತಿಗೂ ಈ ವಿಷಯ ಗೊತ್ತು, ಆದರೆ ಶ್ರುತಿ ಬೈತಾಳಂಗ, ನೀ ಸುಮ್ಮನಿರು, ನಿನ್ನಿಂದ ರಾಮಕ್ಕೆ ತೊಂದರೆ ಆಗತ್ತಾ ಅಂತೇಳಿ. ಅಂದ್ರೆ ನಾನು ಯೋಚನೆ ಮಾಡಿದ್ದು ಅದು ಕರೆಕ್ಟ್ ಐತಿ. ನಂಗೆ ರಾಮು ಅಂದ್ರೆ ಭಾಳ ಇಷ್ಟ ಅಕ್ಕ, ನಿಜವಾಗ್ಲೂ ಎಷ್ಟು ಒಳ್ಳೆಯವಂಗೆ ಗೊತ್ತೇನವ. ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಏನು ಹೇಳತ್ತಿ ನೀನು? ಅವ ಗಂಗಣ್ಣನ ಮಗ ರಾಮು ಅಂದ್ರೆ ಇಷ್ಟನಾ? ನೋಡವ, ಹುಷಾರಾಗಿರೋ. ಅಲ್ಲ, ಯಾಕಂದ್ರೆ ಈಗ ನೋಡು, ನಾನು ನಮ್ಮಂತೆ ತಕ್ಕವ, ಅದು ಆಮೇಲೆ ಚಲೋ ಮಂತನಿಂದ ಚಲೋ ಇರವ, ತುಂಬ ಕುಟುಂಬದವ ಅಂಥವನ್ನ ನಾನು ನೋಡಿ ಲವ್ ಮಾಡಿ ಮದುವೆ ಆಗ್ತೀನಿ ಅಂದ್ರೆ ಸಣ್ಣ ಮಾವ ಹೆಂಗೆ ಗುರ್ರಂತಾನ, ಹೆಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ನು ಗೊತ್ತಾನು, ನನಗೂ ಅಪ್ಪಗೂ ಆಗಲ್ಲೇ. ನೀನು ಅಲ್ಲೇ ಇದ್ದಲ್ಲ, ಅಂಥದ್ರಾಗ ಬಡವ್ರ ಮನೆ, ಜಾತಿ ಬೇರೆ, ಈ ನಿನ್ನ ರಾಮನ ಇಬ್ಬರನ್ನೂ ಕೊಚ್ಚಾಕ್ಬಿಡ್ತಾನ ಅಷ್ಟ. ಅಯ್ಯೋ, ನೀನೇನು, ನಿನ್ನ ವಿಷಯನೇ ಬೇರೆ, ನೀ ಸೊಸಿ, ನಾನು ಕಾಕನ ಮುದ್ದಿನ ಮಗಳು. ನೋಡ್ದಲ್ಲ ಈಗ, ನಾನು ಹೇಳೇ ಇಲ್ಲ ಬೈಕ್ ಕೊಡ್ಸು ಕಾಕ, ನಂಗೆ ಬೇಕು ಸ್ಕೂಟಿ ಕೊಡಿಸು ಅಂತ ಕೇಳೂ ಇಲ್ಲ. ನಾನು ಬರೀ ಸೈಕಲ್ ಇತ್ತಲ್ಲ, ಸೈಕಲ್ ಕಲಿತೀನಿ ಅಂತ ಹೇಳಕತ್ತಿದ್ದೆ. ಆದ್ರೆ ಕಾಕ ನೋಡು ಬೈಕ ಕೊಡ್ಸಕತ್ತಾನ. ನಾನು ಒಂದು ಕೇಳಿದ್ರೆ ಅದ್ರ 10ರಷ್ಟು ಕಾಕ ಕೊಡ್ತಾನ. ನನ್ನ ಪ್ರೀತಿಗೆ ಒಪ್ಕೋತಾನ. ಕೊನೆಗೆ ರಾಮನ್ನ ನಮ್ಮ ಜಾತಿ ಒಳಗೆ ಹಾಕ್ಕೊಂಡು ನಂಗೆ ಮದುವೆ ಮಾಡಿ ಮನೆಯಲ್ಲೇನು ಮಾಡಿ ಇಟ್ಕೋತಾನೆ. ಅದು ಕಾನ್ಫಿಡೆನ್ಸ್ ನಂಗೆ ಐತವ. ನೀ ಇಲ್ಲದೆ ಇರೋದೆಲ್ಲ ಹೇಳ್ಬೇಡಾರ ಅದಕ್ಕೆ. ನನಗೆ ಕಾನ್ಫಿಡೆನ್ಸ್ ಇಲ್ಲ. ಇವತ್ತು ಮಾವ ಮಾತಾಡಿದ್ದು ನೋಡಿದ್ರೆ ನನ್ನ ನಿಜವಾಗ್ಲೂ ಗಾಬರಿ ಆಗ್ಬಿಡತ್ತೆ. ನೋಡು, ವಿಚಾರ ಮಾಡು. ಭಾಳ ಅಂತೀನಿ ನೋಡು, ನಾನಂತರೂ ಈಗ ಶುರು ಆಕತೈತಿ, ಇಲ್ಲೇ ಇದನ್ನು ಮುಗಿಸ್ಬಿಡು. ಅಯ್ಯೋ ರಾಧಕ್ಕ, ಚಾನ್ಸೇ ಇಲ್ಲ. ಈಗಿನ್ನ ನಂಗೊಂದು ಪ್ರೀತಿ ಅಂತ ಆಗೈತಿ, ಅದ್ರದ್ದು ಈಗ ನಾನು ಅನ್ಭವಿಸಕತ್ತೀನಿ ಪ್ರೀತಿನ. ಇನ್ನು ನಾನು ಒಂದು ಸೈಡ್ ಪ್ರೀತಿ, ನಾನು ಅದನ್ನು ರಾಮುಗೆ ಹೇಳಬೇಕು, ರಾಮು ಒಪ್ಕೋಬೇಕು, ನಾನು ರಾಮು ಬೆಟ್ಟದಷ್ಟು ಪ್ರೀತಿ ಮಾಡಬೇಕು. ನಮ್ದೊಂದು ಪುಟ್ಟದೊಂದು ಮನೆ ಬೆಟ್ಟದ ಮೇಲೆ, ನಾನು ರಾಮು ನನ್ನ ಮಕ್ಕಳು, ಇಷ್ಟು ಚಂದ ಇರುತ್ತಲ್ಲ ಜೀವನ. ನೀ ಅನ್ಕೊಂಡಂಗೆ ಲೈಫ್ ಒಳಗೆ ಎಲ್ಲನೂ ಈಸಿಯಾಗಿ ಸಿಗಲ್ಲಮ್ಮ. ಈಗ ನನಗೇನ ನೋಡು, ಅದಷ್ಟು ದೊಡ್ಡ ಕೆಲಸದಾಗದನ, ಒಳ್ಳೆ ಪಗಾರ, ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಮಿಲ್ಟ್ರಿ ಒಳಗೆ ಇರೋದನ್ನು ಸುಮ್ಮನೇನು. ಆದ್ರೂ ಹೆಂಗೆ ಹೇಳ್ತಾನೆ ಕಾಕ, ನೋಡು
ನೀನು ಇನ್ನೊಂದು ಹೆಜ್ಜೆ ಇಡೋಕ್ಕಿಂತ ಮುಂಚೆಕ ಯೋಚನೆ ಮಾಡು. ನೀ ಭಾಳ ಮುಂದೆ ಯೋಚನೆ ಮಾಡಕತ್ತಿ, ಮದುವೆ ಮಕ್ಕಳು ಬೆಟ್ಟದ ಮೇಲೆ ಮನೆ ಅವು ಎಲ್ಲದಕ್ಕಿಂತ ಮುಂಚೆಕ ವಿಚಾರ ಮಾಡು, ಆಮೇಲೆ ನೋಡು. ಅಕ್ಕ ಆ ಥರ ಆಗಲ್ಲ. ನಾನಂದ್ರೆ ಕಾಕಗ ಅಪ್ಪಗ ಕಕ್ಕಿಗೆ ಅವ್ಗ ಅಮ್ಮಗ ಎಲ್ರಿಗೂ ಎಷ್ಟು ಪ್ರೀತಿ ನೀನು ನೋಡ್ತೀಯಲ್ಲ ನೀನ. ಏನವ ನೋಡು, ಹೇಳಷ್ಟು ಹೇಳಿನಿ. ಈಗ ಚಿಗ್ಗೆಕತ್ತೈತಿ, ಈಗ ಚೂಟ್ ಹಾಕ್ಬಿಡು ನಿನ್ನ ಪ್ರೀತಿನ. ನಿನಗೂ ಒಳ್ಳೇದು, ಪಾಪ ಬಡಪಾಯಿ ರಾಮಗೂ ಒಳ್ಳೇದು.